ಪ್ರಸ್ತುತ ರಾಜ್ಯಸಭಾ ಸದಸ್ಯರ ಚುನಾವಣೆ ನಡೀತಾ ಇದೆಯೋ ಈ ಚುನಾವಣೆಯಲ್ಲಿ ಮಾಜಿ ವಿಧಾನ ಪರಿಷತ್ ಸದಸ್ಯರು ಹಾಗೂ ವಿಧಾನ ಪರಿಷತ್ತಿನ ವಿರೋಧ ಪಕ್ಷದ ನಾಯಕರಾಗಿ ಕೆಲಸ ನಿರ್ವಹಿಸಿರುವಂಥ ಶ್ರೀಯುತ ವಿ ಎಸ್ ಉಗ್ರಪ್ಪ ಅವರನ್ನು ರಾಜ್ಯಸಭಾ ಸದಸ್ಯರನ್ನಾಗಿ ನೇಮಕ ಮಾಡಬೇಕು ಎಂದು ಈ ಮೂಲಕ ಒತ್ತಾಯಪಡಿಸ್ತೇವೆ. ಶ್ರೀ ವಿ ಎಸ್ ಉಗ್ರಪ್ಪ ಅವರು ವಿಧಾನ ಪರಿಷತ್ತಿನ ವಿರೋಧ ಪಕ್ಷದ ನಾಯಕರಾಗಿದ್ದಂಥ ಸಂದರ್ಭದಲ್ಲಿ ಸಮರ್ಥವಾಗಿ ದಕ್ಷತೆಯಿಂದ ವಿರೋಧ ಪಕ್ಷದ ಕೆಲಸವನ್ನು ಮಾಡಿ ಪಕ್ಷಕ್ಕೆ ಒಳ್ಳೆಯ ಹೆಸರನ್ನು ತಂದುಕೊಟ್ಟಿರುವಂಥ ಕೀರ್ತಿ ಅವರಿಗೆ ಸಲ್ತದೆ. ಜೊತೆಗೆ ಮಹಿಳಾ ಮತ್ತು ಮಕ್ಕಳ ದೌರ್ಜನ್ಯ ಸಮಿತಿಯ ಅಧ್ಯಕ್ಷರಾದಂಥ ಸಂದರ್ಭದಲ್ಲೂ ಕೂಡ ಮಹಿಳೆಯರ ಮತ್ತು ಮಕ್ಕಳ ಬಗ್ಗೆ ದೌರ್ಜನ್ಯವನ್ನು ಯಾವ ರೀತಿ ತಡೆಗಟ್ಟಬೇಕು ಅನ್ನೋ ಬಗ್ಗೆ ಹಲವಾರು ಯೋಜನೆಗಳನ್ನು ತಂದು ವ್ಯವಸ್ಥೆಯನ್ನು ಮಾರ್ಪಡಿಸಿದಂಥ ಮಹಾನ್ ವ್ಯಕ್ತಿ ವಿ ಎಸ್ ಉಗ್ರಪ್ಪ. ಜೊತೆಗೆ ಅವರು ಲೋಕಸಭಾ ಸದಸ್ಯರಾಗಿದ್ದಂಥ ಸಂದರ್ಭದಲ್ಲಿ ಅಲ್ಪ ಅವಧಿಯಲ್ಲೇ ಸಮರ್ಥವಾಗಿ ಕಾರ್ಯನಿರ್ವಹಿಸಿ ಲೋಕಸಭೆಯಲ್ಲಿ ಅವರ ಅಧಿಕಾರದ ಅವಧಿಯನ್ನು ಯಶಸ್ವಿಯಾಗಿ ನಿರ್ವಹಿಸಿದಂಥ ಉಗ್ರಪ್ಪನವರು ಹೀಗೆ ಜನಪರವಾಗಿ ಸಮಾಜಮುಖವಾದಂಥ ಚಿಂತನೆಯುಳ್ಳ ವಿ ಎಸ್ ಉಗ್ರಪ್ಪನವರು ರಾಜ್ಯಸಭಾ ಸದಸ್ಯರನ್ನಾಗಿ ನೇಮಕ ಮಾಡಿದ್ರೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಅವರು ರಾಜ್ಯಸಭೆಯಲ್ಲಿ ಭಾಗವಹಿಸಿ ಎದುರಾಳಿಗಳನ್ನು ಭಾಳ ದಕ್ಷತೆಯಿಂದ ಎದುರಿಸುವಂಥ ಮಹಾನ್ ಶಕ್ತಿ ಇವರಲ್ಲಿದೆ. ಆದ್ದರಿಂದ ಇವರು ರಾಜ್ಯಸಭೆಯಲ್ಲಿ ಪ್ರಬಲ ಹೋರಾಟಗಾರರಾಗಿ ಆ ವಿರೋಧಿಗಳನ್ನು ಎದುರಿಸುವಂಥ ಶಕ್ತಿಯನ್ನು ಹೊಂದಿದ್ದಾರೆ. ಇವರನ್ನು ರಾಜ್ಯಸಭೆಗೆ ಕಳಿಸಿದ್ರೆ ಮುಂದಿನ ದಿನಗಳಲ್ಲಿ ನಿಮ್ಮ ಪಕ್ಷಕ್ಕೂ ಕೂಡ ಸಹಕಾರಿಯಾಗ್ತದೆ, ಸಂಘಟನೆಗೂ ಸಹಕಾರಿಯಾಗ್ತದೆ ಮತ್ತು ಸಮುದಾಯಕ್ಕೆ ಒಂದು ಅವಕಾಶವನ್ನು ಕಲ್ಪಿಸಿಕೊಟ್ಟಾಗ್ತದೆ. ಇಂಥ ಸಮಾಜಮುಖಿ ಚಿಂತನೆಯುಳ್ಳ ಮತ್ತು ಭಾಳ ಪ್ರಾಮಾಣಿಕತೆಯಿಂದ ಕಾರ್ಯನಿರ್ವಹಿಸುತ್ತಿರುವಂಥ ಹಾಗೂ ಅನುಭವಿಯುಳ್ಳ ರಾಜಕಾರಣಿಯವರು ರಾಜ್ಯಸಭಾದ ಸದಸ್ಯರಾದರೆ ನಿಮ್ಮ ಪಕ್ಷಕ್ಕೂ ಸಹಕಾರಿಯಾಗ್ತದೆ. ಆದ್ದರಿಂದ ವಿ ಎಸ್ ಉಗ್ರಪ್ಪರವರನ್ನು ರಾಜ್ಯಸಭಾ ಸದಸ್ಯರಾಗಿ ನೇಮಕ ಮಾಡಬೇಕು ಅಂತ ಈ ಮೂಲಕ ನಾವು ಒತ್ತಾಯಪಡಿಸ್ತೀವಿ. ನಂದಿನಿ, ಭಾರತ್ ನ್ಯೂಸ್ ಟಿವಿ, ಮೈಸೂರು.